ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ. ಈ ಕಡೆ ಎಲ್ಲ ಪಲಾವ್ಗೆ ಮೊಸರು ಬಜ್ಜಿ ಕೊಡ್ತಾರೆ, ಬಟ್ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಬದನೆಕಾಯಿನೇ ಕೊಡೋದು. ಇದ್ರ ರೆಸಿಪಿ ಅಂಥದ್ದೇನಿಲ್ಲ, ಸೇಮ್ ಚಿಕನ್ ಮಸಾಲ ಚಿಕನ್ ಕರ್ರಿ ಯಾವ ಥರ ಮಾಡ್ತೀವೋ ಇದನ್ನು ಸೇಮ್ ಅದೇ ಥರ ಮಾಡೋದಷ್ಟೇ. ಇವರು ನಮ್ಮ ಫ್ರೆಂಡು ಕ್ಯಾಲೋಗ್ರಫಿ ಸಾರ್ ಅಂತ. ನುಗ್ಗೆಕಾಯಿ ಕುದಿಸಿದ ನೀರನ್ನು ಚೆಲ್ಲಬಾರ್ದು, ಸೂಪ್ ಮಾಡ್ಕೊಂಡು ಕುಡಿಬೇಕು ಅಂತ ಇವರು ಹೇಳಿದ್ದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದಾವಂತೆ. ಈ ಬದನೆಕಾಯಿ ಮಾಡುವಾಗ ಖಾರ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ಟೇಸ್ಟ್ ಇರುತ್ತೆ ನಮಗೆ. ಆ್ಯಕ್ಚುಲಿ ಇದನ್ನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ, ಬಟ್ ಸಾರ್ ಹಠಾತ್ತಾಗಿ ಮಿಡಿಲಲ್ಲಿ ಹೇಳ್ಬಿಟ್ರು. ಅದಕ್ಕೆ ಯಾವುದೇ ರೆಸಿಪಿದು ಫೋಟೋ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ. ಫಸ್ಟ್ ಪ್ಯಾನಲ್ಲಿ ಎಣ್ಣೆ ಹಾಕೋದು, ಸಾಸಿವೆ ಜೀರಿಗೆ ಹಾಕೋದು, ಟೊಮೊಟೆ, ಉಳ್ಳಾಗಡ್ಡೆ, ಬದನೆಕಾಯಿ, ಆಲೂಗಡ್ಡೆ ಹಾಕೋದು, ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಅದಕ್ಕೆ ಹಾಕ್ಬಿಡೋದು. ಆಮೇಲೆ ನುಗ್ಗೆಕಾಯಿ ಕುದಿಸ್ಕೊಂಡು ಈ ಬದನೆಕಾಯಿ ಕರ್ರಿಯಲ್ಲಿ ಹಾಕ್ಬಿಡೋದು. ಎಕ್ಸ್ಟ್ರಾ ಟೇಸ್ಟ್ ಬೇಕಂದರೆ ಕಂಪಲ್ಸರಿ ಶೇಂಗಾ ಹಾಕಲೇಬೇಕು. ಅದರಿಂದ ಗ್ರೇವಿ ಅನ್ನೋದು ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ನಮಗೆ 4 ಸ್ಪೂನ್ ಹಾಕಿರೋ ಇನ್ನೂ ನಮಗೆ ಖಾರ ಸಾಕಾಗಿಲ್ಲ ಅಂತೇಳಿ ಇನ್ನೊಂದೆರಡು ಸ್ಪೂನ್ ಹಾಕ್ತಾಯಿದ್ವಿ. ಈ ಬದನೆಕಾಯಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರೊಟ್ಟಿ ಬದನೆಕಾಯಿ ಎಗ್ಗು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಒನ್ ಸೈಡ್. ಉತ್ತರ ಕರ್ನಾಟಕದ ಊಟಗಳಲ್ಲಿ ಇದೇ ಮೇನ್ ಸ್ಪೆಷಲ್ ಊಟ ಅಂದರೆ. ಒಂದ್ಸಲ ನೀವು ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಬಾಯ್.